ಕಡೆ ಹೋಟೆಲ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ನಾನು ಕನ್ನಡ ಬರಲ್ಲ, ಹಿಂದಿಲಿ ಮಾತಾಡು ಅನ್ನೋದು, ಎಲ್ಲೋ ನಾನು ಹಿಂದಿಲೇ ಮಾತಾಡೋದು, ಹಿಂದಿಲೇ ದುಡ್ಡು ಕೇಳು ಅನ್ನೋದು. ಸರ್ ಏನಾಗುತ್ತೆ ಅಂದರೆ, ಹೊರಗಿಂದ ಬಂದಂಥವ್ರು ಹಿಂದಿ ವಾಲಗಳಾಗಿರ್ಬೋದು, ಪರಭಾಷಿಕರಾಗಿರ್ಬೋದು, ಹೊರಗಿಂದ ಬಂದವರು ನೀವಿಲ್ಲಿ ಅತಿಥಿಗಳು, ನೀವು ಯಜಮಾನರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರುವಾಗ ನಾವಿಲ್ಲಿ ಯಜಮಾನರು, ನೀವು ಅತಿಥಿಗಳಾಗಿ ಬಂದಿದ್ದೀರಾ, ಅತಿಥಿಗಳಾಗಿ ವರ್ತಿಸಿ. ಅದನ್ನು ಬಿಟ್ಟು ನಾವೇ ರಾಜರು, ನಮ್ಮ ಭಾಷೆನೇ ನಡಿಬೇಕು, ಇದೇ ಹೋಗಿ ತಮಿಳ್ನಾಡಲ್ಲಿ ಮಾಡಿ ಆಗುತ್ತಾ, ಇದೇ ಹೋಗಿ ಆಂಧ್ರದಲ್ಲಿ ಮಾಡಿ ಆಗುತ್ತಾ, ಇದೇ ಹೋಗಿ ಕೇರಳದಲ್ಲಿ ಮಾಡಿ ಆಗಲ್ಲ. ಅದೇ ಒಬ್ಬ ಕನ್ನಡಿಗ ಹೋಗಿ ಗುಜರಾತಲ್ಲಿ ನೀನು ಕನ್ನಡ ಮಾತಾಡು ಅಂದ್ರೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಗುಜರಾತಲ್ಲಿ ಏನಿವತ್ತು ಹಿಂದಿ ಏರಿಕೆ ಮಾಡಬೇಕು ಕರ್ನಾಟಕದಲ್ಲಿ ಅಂತ ನಿಂತಿರೋ ಅಮಿತ್ ಶಾ ಅವರಾಗಿರ್ಬೋದು, ಕೇಂದ್ರ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು, ಇದೇ ಗುಜರಾತ್ ಏನು ಅಮಿತ್ ಶಾ ಅವರ ತವರು ಗುಜರಾತಲ್ಲಿ ಒಂದಕ್ಷರ ಹಿಂದಿ ಬಳಕೆ ಮಾಡಲ್ಲ. ಗುಜರಾತಿಯಲ್ಲೇ ಪ್ರತಿಯೊಂದು ಅಲ್ಲಿ ಬಳಕೆ ಆಗೋದು. ಅಲ್ಲಿ ಅವರ ರಾಜ್ಯದಲ್ಲಿ ಅವ್ರಿಗೆ ಹಿಂದಿ ಬೇಡ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಹಿಂದಿಯನ್ನ ತುರುಕುವಂತ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೀತಿದೆ, ಇಲ್ಲಿಂದ ಬಂದವರಿಂದ ನಡೀತಾ ಇದೆ. ಇಲ್ಲಿಂದ ಬಂದಿರೋರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅಣ್ಣ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿರೋವರೆಗೂ ಯಾವುದೇ ಭಾಷಿಕನ ಗಾಂಚಲಿ ನಮ್ಮ ಮುಂದೆ ನಡೆಯಲ್ಲ. ಗಾಂಚಲಿ ಬಿಟ್ಟು ಕನ್ನಡ ಮಾತಾಡಿ. ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಹೆಸರಿಗಷ್ಟೇ ಇದೆ. ಯಾವುದೇ ರೀತಿಯಾದ ಕಾರ್ಯವೈಖರಿ ನಡೀತಾ ಇಲ್ಲ. ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಏನು? ಕನ್ನಡವನ್ನ ಎಲ್ಲೆಲ್ಲಿ ಸದೃಢಗೊಳಿಸಬೇಕು ಅನ್ನುವಂತ ಒಂದು ಕಾಯಕ ಮಾಡಬೇಕಾದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೈಕಟ್ಟಿ ಕೂತಿದೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತೂ ಕೇಳೋಂಗೆ ಇಲ್ಲ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಂತೂ ಪರಭಾಷೆಯವರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ರಾಜಕೀಯದ ಹಾದಿ ಶುರುವಾಗಿದ್ದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ. ಇವತ್ತು ಅವ್ರ ಮೇಲೆ ನಮ್ಗೆಲ್ಲೋ ಒಂಚೂರು ಕಳಕಳಿ ಕಾಳಜಿ ಇದೆ. ಯಾಕೆಂದ್ರೆ ಆ ಮನುಷ್ಯ ಇವತ್ತವರೆಗೂ ನಾವು ಕಂಡಿರುವಂತ ರಾಜಕಾರಣಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಒಂದಷ್ಟು ಕನ್ನಡದ ಬಗ್ಗೆ ಕಳಕಳಿ ಕಾಳಜಿ ಅನ್ನೋ ಒಂದು ಕನ್ನಡಕ್ಕೋಸ್ಕರ ಮಿಡಿಯುವಂತ ಒಂದು ಅಪ್ಪಟ ರಾಜಕಾರಣಿ ಯಾರಾದ್ರೂ ಇದೆ, ಅದು ಸಿದ್ದರಾಮಯ್ಯನವರು. ಅವರ ಕಾಲಾವಧಿಯಲ್ಲಾದ್ರೂ ಕನ್ನಡಕ್ಕೆ ಏನೇನು ದಕ್ಕಬೇಕೋ ದಕ್ಕಿಸ್ಕೊಡ್ಬೇಕು. ಮುಂದಿನ ಚುನಾವಣೆಯಲ್ಲಿ ಅವ್ರು ಸ್ಪರ್ಧಿಸಲ್ಲ ಅಂತಿದ್ದಾರೆ. ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಈ ವರ್ಷ ಏನಾದ್ರು ನಮ್ಗೆ ಕನ್ನಡ ಹೋರಾಟಗಾರರಿಗೆ ಏನಾದ್ರು ಇರುವಂತಹ ಮೊಕದ್ದಮೆಗಳನ್ನೆಲ್ಲ ಹಿಂಪಡೆದು ಕನ್ನಡಕ್ಕೆ ಕನ್ನಡ ಹೋರಾಟಗಾರ ಪರವಾಗಿ ನಿಂತ್ರೆ ಮುಂದಿನ ಬಾರಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಾಣಬಹುದು. ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಭಾಷಿಕರಿಗೆ, ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಹೇಳ್ತೀವಿ? ಸರ್, ಅದೇ ಆಗ್ಲೇ ಹೇಳ್ದಂಗೆ ಕರ್ನಾಟಕ ರಾಜ್ಯೋತ್ಸವವಾಗಬಾರ್ದು, ಕರ್ನಾಟಕ ನಿತ್ಯೋತ್ಸವವಾಗಬೇಕು. ಪ್ರತಿದಿನ ಪ್ರತಿ ಕ್ಷಣ ಕನ್ನಡಿಗ ಕರ್ನಾಟಕ ಅಂತ ಮಿಡಿಯುವಂತ ಸ್ವಾಭಿಮಾನಿ ರಕ್ತ ಕನ್ನಡಿಗರದಾಗಬೇಕು. ಕನ್ನಡಕ್ಕೆ ಎಲ್ಲೇ ಯಾವುದೇ ರೀತಿ ಕುತ್ತು ಬಂದಾಗ, ತೊಂದರೆ ಆದಾಗ ಪ್ರತಿಯೊಬ್ಬ ಕನ್ನಡಿಗ ಅಭಿಮಾನಿಯಾಗಿ ಅಲ್ಲ ಸ್ವಾಭಿಮಾನಿಯಾಗಿ ಪ್ರಶ್ನೆ ಮಾಡುವಂತ ಕೆಲಸ ಆಗಬೇಕು. ಇಲ್ಲ ಒಂದ್ ಕಡೆ ಒಂದಿನ 2 ದಿನ ಕನ್ನಡ, 1 ವರ್ಷ 2 ವರ್ಷ ಕನ್ನಡ ಸಂಘಟಕರನ್ನು ಗುರುತಿಸ್ಕೊಂಡು ರಾಜಕೀಯಕ್ಕೆ ಹೋಗ್ತಿದ್ದಾರೆ ಯುವಕರು, ಅದರ ಎಕ್ಸ್ಪೆಷಲ್ ಯುವಕರು. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಸರ್, ಅದೇ ಹೇಳ್ತಾ ಇರೋದು, ಇವತ್ತಿನ ಯುವಕರಿಗೆ ಆ ಬದ್ಧತೆ ಇಲ್ಲ. ನೆಲ ಜಲ ರಕ್ಷಣೆ ಮಾಡಬೇಕು, ನೆಲ ಜಲ ಸೇವೆ ಮಾಡಬೇಕು ಅನ್ನೋ ಸೇವಾ ಮನೋಭಾವದಿಂದ ಆಗ್ಲಿ, ತ್ಯಾಗದ ಮನೋಭಾವದಿಂದ ಆಗ್ಲಿ ಬರುವಂತವ್ರು ಯಾರು ಇಲ್ಲ. ಇವತ್ತು ಅತಿ ಹೆಚ್ಚು ಯಾರಾದ್ರೂ ಯುವಕರು ಕನ್ನಡ ಕೆಲಸ ಕೈ ಹಾಕ್ತಾರೆ ಅಂದ್ರೆ ಬಹುತೇಕರು ಅದರಲ್ಲಿ ಅವರ ಸ್ವಂತ ಲಾಭ ನೋಡ್ಕೊಂಡೇ ಬಂದಿರ್ತಾರೆ. ಅಂಥದ್ದೆಲ್ಲ ನಿಲ್ಬೇಕು. ಪ್ರಾಮಾಣಿಕವಾಗಿ ಕನ್ನಡ ಕಟ್ಟುವಂತ ಕೆಲಸ ಮಾಡಬೇಕು. ಬೀದಿಯಲ್ಲಿ ನಿಂತು ಹೋರಾಟ ಮಾಡೋ ಹೋರಾಟಗಾರರು ಹೌದು ರಾಜಕೀಯದ ಆಸಕ್ತಿ ಇಟ್ಕೋಬೇಕು. ಯಾವುದೋ ರಾಷ್ಟ್ರೀಯ ಪಕ್ಷಗಳಿಗೆ ಸೇರೋದು ಅಥವಾ ಇನ್ಯಾವುದೋ ರಾಷ್ಟ್ರೀಯ ಪಕ್ಷಕ್ಕೆ ಗುಲಾಮಗಿರಿ ಮಾಡುವಂತ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳೋ ಪಕ್ಷಗಳಿಗೆ ಸೇರೋದು ಬೇಡ. ಕನ್ನಡದ ಎಲ್ಲ ಹೋರಾಟಗಾರರು ಒಂದಾಗೋಣ, ಒಂದು ಪ್ರಾದೇಶಿಕ ಪಕ್ಷ ನಿರ್ಮಿಸೋಣ. ಎಷ್ಟು ದಿನ ಅಂತ ಬೀದಿಯಲ್ಲಿ ನಿಂತು ನಾವು ಹೋರಾಟ ಮಾಡ್ಕೊಂಡೇ ಇರೋದಕ್ಕಾಗುತ್ತೆ? ಅಧಿಕಾರ ನಮ್ಮ ಕೈಯಲ್ಲಿ ಸಿಕ್ಕಿದಾಗ ನಾವು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡ್ಕೊಳಕ್ಕಾಗದೇ ಇರೋದನ್ನೆಲ್ಲ ಅಧಿಕಾರದಿಂದ ಪಡ್ಕೋಬಹುದು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ಒಂದೊಳ್ಳೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ಬೇಕೆ ಹೊರತು ಈಗಾಗಲೇ ಈ ನಾಡನ್ನ ಲೂಟಿ ಮಾಡಿರುವಂತ ಲೂಟಿಕೋರ ಪಕ್ಷಗಳಿಗೆ ಹೋಗಿ ಕೈ ಮಿಲಾಯಿಸೋದು ಅದಾಗಬಾರ್ದು. ಯಾವುದೇ ಕಾರಣಕ್ಕೂ ಸ್ವಾರ್ಥ ಇಟ್ಕೊಂಡು ಕನ್ನಡ ಕೆಲಸ ಮಾಡೋದಕ್ಕೆ ಬರಬೇಡಿ. ನಿಸ್ವಾರ್ಥದಿಂದ ತಾಯಿ ಭುವನೇಶ್ವರಿ ಸೇವೆ ಮಾಡಿ, ನೆಲ ಜಲ ರಕ್ಷಣೆ ಮಾಡಿ, ಆ ತಾಯಿನೇ ನಿಮ್ಮನ್ನ ಮೇಲೆ ಕರ್ಕೋತಾಳೆ. ಕನ್ನಡಕ್ಕಾಗಿ ಕೈ ಎತ್ತು, ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅನ್ನೋದು ಅಕ್ಷರಶಃ ಸತ್ಯ. ಈ ಕಡೆ ಹೋಟೆಲ್ಗಳಾಗಿರ್ಬೋದು, ಆಟೋ ಡ್ರೈವರ್ಗಳಾಗಿರ್ಬೋದು, ಕಿರಿಕಿರಿ ಉಂಟಾಗ್ತಾ ಇರುತ್ತೆ. ನಾನು ಕನ್ನಡ ಬರಲ್ಲ, ಹಿಂದಿಲಿ ಮಾತಾಡು ಅನ್ನೋದು, ಎಲ್ಲೋ ನಾನು ಹಿಂದಿಲೇ ಮಾತಾಡೋದು, ಹಿಂದಿಲೇ ದುಡ್ಡು ಕೇಳು ಅನ್ನೋದು. ಸರ್, ಏನಾಗುತ್ತೆ ಅಂದ್ರೆ, ಹೊರಗಿಂದ ಬಂದಂತವ್ರು ಹಿಂದಿ ವಾಲಗಳಾಗಿರ್ಬೋದು, ಪರಭಾಷಿಕರಾಗಿರ್ಬೋದು, ಹೊರಗಿಂದ ಬಂದವರು ನೀವಿಲ್ಲಿ ಅತಿಥಿಗಳು, ನೀವು ಯಜಮಾನರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರುವಾಗ ನಾವಿಲ್ಲಿ ಯಜಮಾನರು, ನೀವು ಅತಿಥಿಗಳಾಗಿ ಬಂದಿದ್ದೀರಾ, ಅತಿಥಿಗಳಾಗಿ ವರ್ತಿಸಿ. ಅದನ್ನು ಬಿಟ್ಟು ನಾವೇ ರಾಜರು, ನಮ್ಮ ಭಾಷೆನೇ ನಡಿಬೇಕು, ಇದೇ ಹೋಗಿ ತಮಿಳ್ನಾಡಲ್ಲಿ ಮಾಡಿ ಆಗುತ್ತಾ, ಇದೇ ಹೋಗಿ ಆಂಧ್ರದಲ್ಲಿ ಮಾಡಿ ಆಗುತ್ತಾ, ಇದೇ ಹೋಗಿ ಕೇರಳದಲ್ಲಿ ಮಾಡಿ ಆಗಲ್ಲ. ಅದೇ ಒಬ್ಬ ಕನ್ನಡಿಗ ಹೋಗಿ ಗುಜರಾತಲ್ಲಿ ನೀನು ಕನ್ನಡ ಮಾತಾಡು ಅಂದ್ರೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ಗುಜರಾತಲ್ಲಿ ಏನಿವತ್ತು ಹಿಂದಿ ಏರಿಕೆ ಮಾಡಬೇಕು ಕರ್ನಾಟಕದಲ್ಲಿ ಅಂತ ನಿಂತಿರೋ ಅಮಿತ್ ಶಾ ಅವರಾಗಿರ್ಬೋದು, ಕೇಂದ್ರ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು, ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು,
ಆಗಿರ್ಬೋದು. ಇದೇ ಗುಜರಾತ್ ಏನು ಅಮಿತ್ ಶಾ ಅವರ ತವರು ಗುಜರಾತ್ ಅಲ್ಲಿ ಒಂದಕ್ಷರ ಹಿಂದಿ ಬಳಕೆ ಮಾಡಲ್ಲ, ಗುಜರಾತಿಯಲ್ಲೇ ಪ್ರತಿಯೊಂದು ಅಲ್ಲಿ ಬಳಕೆ ಆಗೋದು. ಅಲ್ಲಿ ಅವರ ರಾಜ್ಯದಲ್ಲಿ ಅವ್ರಿಗೆ ಹಿಂದಿ ಬೇಡ, ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಹಿಂದಿಯನ್ನ ತುರುಕುವಂತ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೀತಿದೆ, ಇಲ್ಲಿಂದ ಬಂದವರಿಂದ ನಡೀತಾ ಇದೆ. ಇಲ್ಲಿಂದ ಬಂದಿರೋರಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅಣ್ಣ ಟಿ ಎ ನಾರಾಯಣಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಕರ್ನಾಟಕದಲ್ಲಿರೋವರೆಗೂ ಯಾವುದೇ ಭಾಷಿಕನ ಗಾಂಚಲಿ ನಮ್ಮ ಮುಂದೆ ನಡೆಯಲ್ಲ. ಗಾಂಚಲಿ ಬಿಟ್ಟು ಕನ್ನಡ ಮಾತಾಡಿ. ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಸಾಹಿತ್ಯ ಪರಿಷತ್ ಇದೆ, ಹೆಸರಿಗಷ್ಟೇ ಇದೆ, ಯಾವುದೇ ರೀತಿಯಾದ ಕಾರ್ಯವೈಖರಿ ನಡೀತಾ ಇಲ್ಲ. ಒಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಲಸ ಏನು? ಕನ್ನಡವನ್ನ ಎಲ್ಲೆಲ್ಲಿ ಸದೃಢಗೊಳಿಸಬೇಕು ಅನ್ನುವಂತ ಒಂದು ಕಾಯಕ ಮಾಡಬೇಕಾದಂತಹ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೈಕಟ್ಟಿ ಕೂತಿದೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಅಂತೂ ಕೇಳೋಂಗೆ ಇಲ್ಲ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಂತೂ ಪರಭಾಷೆಯವರಿಗೆ ಗುಲಾಮರಾಗ್ಬಿಟ್ಟಿದ್ದಾರೆ. ಇವತ್ತು ಒಂದು ಅರ್ಥ ಮಾಡ್ಕೋಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ ರಾಜಕೀಯದ ಹಾದಿ ಶುರುವಾಗಿದ್ದೆ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿ. ಇವತ್ತು ಅವ್ರ ಮೇಲೆ ನಮ್ಗೆಲ್ಲೋ ಒಂಚೂರು ಕಳಕಳಿ ಕಾಳಜಿ ಇದೆ. ಯಾಕೆಂದ್ರೆ ಆ ಮನುಷ್ಯ ಇವತ್ತವರೆಗೂ ನಾವು ಕಂಡಿರುವಂತ ರಾಜಕಾರಣಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಒಂದಷ್ಟು ಕನ್ನಡದ ಬಗ್ಗೆ ಕಳಕಳಿ ಕಾಳಜಿ ಅನ್ನೋ ಒಂದು ಕನ್ನಡಕ್ಕೋಸ್ಕರ ಮಿಡಿಯುವಂತ ಒಂದು ಅಪ್ಪಟ ರಾಜಕಾರಣಿ ಯಾರಾದ್ರೂ ಇದೆ ಅದು ಸಿದ್ದರಾಮಯ್ಯನವರು. ಅವರ ಕಾಲಾವಧಿಯಲ್ಲಾದ್ರೂ ಕನ್ನಡಕ್ಕೆ ಏನೇನು ದಕ್ಕಬೇಕೋ ದಕ್ಕಿಸ್ಕೊಡ್ಬೇಕು. ಮುಂದಿನ ಚುನಾವಣೆಯಲ್ಲಿ ಅವ್ರು ಸ್ಪರ್ಧಿಸಲ್ಲ ಅಂತಿದ್ದಾರೆ. ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯನವರು ಈ ವರ್ಷ ಏನಾದ್ರು ನಮ್ಗೆ ಕನ್ನಡ ಹೋರಾಟಗಾರರಿಗೆ ಏನಾದ್ರು ಇರುವಂತಹ ಮೊಕದ್ದಮೆಗಳನ್ನೆಲ್ಲ ಹಿಂಪಡೆದು ಕನ್ನಡಕ್ಕೆ ಕನ್ನಡ ಹೋರಾಟಗಾರ ಪರವಾಗಿ ನಿಂತ್ರೆ ಮುಂದಿನ ಬಾರಿ ಅವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗುವಂತ ಕನಸನ್ನ ಕಾಣಬಹುದು. ಮುಂದಿನ ದಿನಗಳಲ್ಲಿ ಅಭಿಮಾನಿಗಳಿಗೆ, ಕನ್ನಡ ಅಭಿಮಾನಿಗಳಿಗೆ, ಕನ್ನಡ ಭಾಷಿಕರಿಗೆ, ನಾಡಿನ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಏನು ಹೇಳ್ತೀವಿ? ಸರ್, ಅದೇ ಆಗ್ಲೇ ಹೇಳ್ದಂಗೆ ಕರ್ನಾಟಕ ರಾಜ್ಯೋತ್ಸವವಾಗಬಾರ್ದು, ಕರ್ನಾಟಕ ನಿತ್ಯೋತ್ಸವವಾಗಬೇಕು. ಪ್ರತಿದಿನ ಪ್ರತಿ ಕ್ಷಣ ಕನ್ನಡಿಗ ಕರ್ನಾಟಕ ಅಂತ ಮಿಡಿಯುವಂತ ಸ್ವಾಭಿಮಾನಿ ರಕ್ತ ಕನ್ನಡಿಗರದಾಗಬೇಕು. ಕನ್ನಡಕ್ಕೆ ಎಲ್ಲೇ ಯಾವುದೇ ರೀತಿ ಕುತ್ತು ಬಂದಾಗ, ತೊಂದರೆ ಆದಾಗ ಪ್ರತಿಯೊಬ್ಬ ಕನ್ನಡಿಗ ಅಭಿಮಾನಿಯಾಗಿ ಅಲ್ಲ ಸ್ವಾಭಿಮಾನಿಯಾಗಿ ಪ್ರಶ್ನೆ ಮಾಡುವಂತ ಕೆಲಸ ಆಗಬೇಕು. ಎಲ್ಲ ಒಂದ್ ಕಡೆ ಒಂದಿನ 2 ದಿನ ಕನ್ನಡ, 1 ವರ್ಷ 2 ವರ್ಷ ಕನ್ನಡ ಸಂಘಟಕರುಗಳು ಗುರುತಿಸ್ಕೊಂಡು ರಾಜಕೀಯಕ್ಕೆ ಹೋಗ್ತಿದ್ದಾರೆ ಯುವಕರು, ಅದರ ಎಕ್ಸ್ಪೆಷಲ್ ಯುವಕರು. ಇಂಥವ್ರಿಗೆ ಏನು ಹೇಳ್ತೀರಾ ನೀವು? ಸರ್, ಅದೇ ಹೇಳ್ತಾ ಇರೋದು, ಇವತ್ತಿನ ಯುವಕರಿಗೆ ಆ ಬದ್ಧತೆ ಇಲ್ಲ. ನೆಲ ಜಲ ರಕ್ಷಣೆ ಮಾಡಬೇಕು, ನೆಲ ಜಲ ಸೇವೆ ಮಾಡಬೇಕು ಅನ್ನೋ ಸೇವಾ ಮನೋಭಾವದಿಂದ ಆಗ್ಲಿ, ತ್ಯಾಗದ ಮನೋಭಾವದಿಂದ ಆಗ್ಲಿ ಬರುವಂತವ್ರು ಯಾರು ಇಲ್ಲ. ಇವತ್ತು ಅತಿ ಹೆಚ್ಚು ಯಾರಾದ್ರೂ ಯುವಕರು ಕನ್ನಡ ಕೆಲಸ ಕೈ ಹಾಕ್ತಾರೆ ಅಂದ್ರೆ ಬಹುತೇಕರು ಅದರಲ್ಲಿ ಅವರ ಸ್ವಂತ ಲಾಭ ನೋಡ್ಕೊಂಡೇ ಬಂದಿರ್ತಾರೆ. ಅಂಥದ್ದೆಲ್ಲ ನಿಲ್ಬೇಕು, ಪ್ರಾಮಾಣಿಕವಾಗಿ ಕನ್ನಡ ಕಟ್ಟುವಂತ ಕೆಲಸ ಮಾಡಬೇಕು. ಬೀದಿಯಲ್ಲಿ ನಿಂತು ಹೋರಾಟ ಮಾಡೋ ಹೋರಾಟಗಾರರು ಹೌದು ರಾಜಕೀಯದ ಆಸಕ್ತಿ ಇಟ್ಕೋಬೇಕು. ಯಾವುದೋ ರಾಷ್ಟ್ರೀಯ ಪಕ್ಷಗಳಿಗೆ ಸೇರೋದು ಅಥವಾ ಇನ್ಯಾವುದೋ ರಾಷ್ಟ್ರೀಯ ಪಕ್ಷಕ್ಕೆ ಗುಲಾಮಗಿರಿ ಮಾಡುವಂತ ಪ್ರಾದೇಶಿಕ ಪಕ್ಷ ಅಂತ ಹೇಳ್ಕೊಳ್ಳೋ ಪಕ್ಷಗಳಿಗೆ ಸೇರೋದು ಬೇಡ. ಕನ್ನಡದ ಎಲ್ಲ ಹೋರಾಟಗಾರರು ಒಂದಾಗೋಣ, ಒಂದು ಪ್ರಾದೇಶಿಕ ಪಕ್ಷ ನಿರ್ಮಿಸೋಣ. ಎಷ್ಟು ದಿನ ಅಂತ ಬೀದಿಯಲ್ಲಿ ನಿಂತು ನಾವು ಹೋರಾಟ ಮಾಡ್ಕೊಂಡೇ ಇರೋದಕ್ಕಾಗುತ್ತೆ? ಅಧಿಕಾರ ನಮ್ಮ ಕೈಯಲ್ಲಿ ಸಿಕ್ಕಿದಾಗ ನಾವು ಪ್ರತಿಯೊಂದನ್ನು ಹೋರಾಟ ಮಾಡಿ ಪಡ್ಕೊಳಕ್ಕಾಗದೇ ಇರೋದ್ನೆಲ್ಲ ಅಧಿಕಾರದಿಂದ ಪಡ್ಕೋಬಹುದು ಅನ್ನೋ ಇಚ್ಛಾಶಕ್ತಿ ಇಟ್ಕೊಂಡು ಒಂದೊಳ್ಳೆ ಪ್ರಾದೇಶಿಕ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ಬೇಕೆ ಹೊರತು ಈಗಾಗಲೇ ಈ ನಾಡನ್ನ ಲೂಟಿ ಮಾಡಿರುವಂತ ಲೂಟಿಕೋರ ಪಕ್ಷಗಳಿಗೆ ಹೋಗಿ ಕೈ ಮಿಲಾಯಿಸೋದು ಅದಾಗಬಾರ್ದು. ಯಾವುದೇ ಕಾರಣಕ್ಕೂ ಸ್ವಾರ್ಥ ಇಟ್ಕೊಂಡು ಕನ್ನಡ ಕೆಲಸ ಮಾಡೋದಕ್ಕೆ ಬರಬೇಡಿ. ನಿಸ್ವಾರ್ಥದಿಂದ ತಾಯಿ ಭುವನೇಶ್ವರಿ ಸೇವೆ ಮಾಡಿ, ನೆಲ ಜಲ ರಕ್ಷಣೆ ಮಾಡಿ, ಆ ತಾಯಿನೇ ನಿಮ್ಮನ್ನ ಮೇಲೆ ಕರ್ಕೋತಾಳೆ. ಕನ್ನಡಕ್ಕಾಗಿ ಕೈ ಎತ್ತು, ನಿಮ್ಮ ಕೈ ಕಲ್ಪವೃಕ್ಷವಾಗುತ್ತದೆ ಅನ್ನೋದು ಅಕ್ಷರಶಃ ಸತ್ಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.